ವಿಧಿಯ ಅಟ್ಟಹಾಸ. ರಾಕೇಶ್ ಪೂಜಾರಿಗೆ ತಮ್ಮ ಸಾವಿನ ಮುನ್ಸೂಚನೆ ಮೊದಲೇ ಸಿಕ್ಕಿತ್ತ? ಹೀಗ್ಯಾಕೆ ಬರೆದುಕೊಂಡಿದ್ರು ರಾಕೇಶ್ ಪೂಜಾರಿ? ರಾಕೇಶ್ ಪೂಜಾರಿಗೆ ತಮ್ಮ ಸಾವಿನ ಮುನ್ಸೂಚನೆ ಅಥವಾ ತಾವು ಹೆಚ್ಚು ದಿನ ಬದುಕಲ್ಲ ಎಂಬುದು ಮೊದಲೇ ಗೊತ್ತಿತ್ತ? ಅಥವಾ ಇದೆಲ್ಲವೂ ಕಾಕತಾಳೀಯವೋ? ಒಟ್ಟಿನಲ್ಲಿ ರಾಕೇಶ್ ಅವರ ಅಕಾಲಿಕ ನಿಧನಕ್ಕೂ ಅವರ ಇನ್ಸ್ಟಾಗ್ರಾಂನಲ್ಲಿರುವ ಬರೆಯೋ ಬರಹಕ್ಕೂ ಒಂದಿಷ್ಟು ಊಹಾಪೋಹಗಳು ಹುಟ್ಟಿಕೊಂಡಿದೆ. ದೂರದ ಉಡುಪಿ ಬಳಿಯ ಸಣ್ಣ ಹಳ್ಳಿಯಿಂದ ಬಂದಿದ್ದ 33 ವರ್ಷದ ಹಾಸ್ಯ ನಟ ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ನಾಡಿನ ಮನೆ ಮಾತಾದರು. ಸಿನಿಮಾ ಸೀರಿಯಲ್ಗಳಲ್ಲಿ ಸಾಲು ಸಾಲು ಅವಕಾಶಗಳು ಪಡೆಯುತ್ತಾ ಹೋದರು. ಸಂಪಾದನೆಯ ಜೊತೆಗೆ ಖ್ಯಾತಿಯು ಅವರನ್ನು ಅಲಂಕರಿಸಿತ್ತು. ನಿರೀಕ್ಷೆಗೂ ಮೀರಿ ಬೆಳೆಯುತ್ತಾ ಹೋದರು. ಆದರೆ ಇದೀಗ ಹಠಾತ್ ಸಾವು ಅವರನ್ನು ಇಲ್ಲವಾಗಿಸಿದೆ. ಆಪ್ತ ಬಲಗದ ಪ್ರಕಾರ ಕೆಲವರು ಲೋ ಬಿಪಿಯಿಂದಾಗಿ, ಇನ್ನು ಕೆಲವರು ಹೃದಯಾಘಾತದಿಂದಾಗಿ ರಾಕೇಶ್ ಪೂಜಾರಿ ಅಸುನೀಗಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಒಟ್ಟಿನಲ್ಲಿ ಎಲ್ಲರಿಗೂ ಬೇಕಾದ ಜೀವ ಕಣ್ಮುಚ್ಚಿದೆ, ಸ್ನೇಹ ಬಳಗ ಕಣ್ಣೀರಲ್ಲಿದೆ. ಇದೆಲ್ಲದರ ನಡುವೆ ತಮ್ಮ ಸಾವಿನ ಬಗ್ಗೆ ರಾಕೇಶ್ಗೆ ಮೊದಲೇ ಮುನ್ಸೂಚನೆ ಸಿಕ್ಕಿತ್ತಾ ಎಂಬುದು ಈಗ ಹರಿದಾಡುತ್ತಿರುವ ವಿಷಯವಾಗಿದೆ. ಸಾವೇ ಹಾಗೆ, ಅದಕ್ಕೆ ವಯಸ್ಸಿನ ಹಂಗಿಲ್ಲ, ಬಡವ ಶ್ರೀಮಂತ ಅನ್ನೋ ಭೇದ ಭಾವವಿಲ್ಲ. ಅದು ಬರ್ತಿದ್ದಂಗೆ ಹೋಗುವುದೊಂದೇ ನಮ್ಮ ಕಾಯಕ. ಇದೀಗ ಚಿಕ್ಕ ವಯಸ್ಸಿನ ರಾಕೇಶ್ ಪೂಜಾರಿ ಬಾಳಿನಲ್ಲೂ ಆ ಸಾವು ಅನ್ನೋದು ವಿಧಿ ತನ್ನ ಅಟ್ಟಹಾಸ ಮೆರೆದಿದೆ. ಹಿಂದಿನ ದಿನ ಚೆನ್ನಾಗಿದ್ದ ಮದುವೆ ಮನೆಯಲ್ಲಿ ಎಲ್ಲರ ಜೊತೆ ಕುಣಿದು ಕುಪ್ಪಳಿಸಿದ್ದ ರಾಕೇಶ್ ಇನ್ನಿಲ್ಲ ಅನ್ನೋ ಸುದ್ದಿ ಇದೀಗ ಆತಂಕದ ಜೊತೆಗೆ ಅಚ್ಚರಿ ಕೂಡ ಮೂಡಿಸಿದೆ. ಬಹು ನಿರೀಕ್ಷಿತ ಕಾಂತಾರ 2 ಸಿನಿಮಾದಲ್ಲಿಯೂ ಪ್ರಮುಖ ಪಾತ್ರವೊಂದರಲ್ಲಿ ನಟಿಸುತ್ತಿದ್ದ ರಾಕೇಶ್ ಕಳೆದ ಕೆಲ ದಿನಗಳಿಂದ ಆ ಸಿನಿಮಾದ ಶೂಟಿಂಗ್ನಲ್ಲಿಯೇ ಭಾಗವಹಿಸಿದ್ದರು. ಆಪ್ತ ಬಳಗದಲ್ಲಿ ಎಲ್ಲರ ಮೊಗದಲ್ಲಿ ನಗು ಉಕ್ಕರಿಸುವ ಕಾಯಕವನ್ನು ಅಷ್ಟೇ ಸಲೀಸಾಗಿ ಮಾಡುತ್ತಿದ್ದ ರಾಕೇಶ್ ಪೂಜಾರಿ ಎಲ್ಲರಿಗೂ ಬೇಕಾಗಿದ್ದವರು. ಆಪ್ತ ಬಳಗದಲ್ಲಿ ಕಾಮಿಡಿ ಕಿಂಗ್ ಎಂದೇ ಫೇಮಸ್ ಆಗಿದ್ದವರು. ಯಾವುದೇ ಗಾಡ್ ಫಾದರ್ ಇಲ್ಲದೆ ತಮ್ಮ ನಿಜ ಪ್ರತಿಭೆಯಿಂದಲೇ ರಿಯಾಲಿಟಿ ಶೋ ಲೋಕಕ್ಕೆ ಬಂದಿದ್ದ ರಾಕೇಶ್ ಕಾಮಿಡಿ ಕಿಲಾಡಿಗಳು ಸೀಸನ್ 2ರಲ್ಲಿ ಆಡಿಷನ್ ನೀಡಿದ್ದರು. ಆದರೆ ಸೀಸನ್ 2ಗೆ ಸೆಲೆಕ್ಟ್ ಆಗಲಿಲ್ಲ. ಅದಾದ ಮೇಲೆ ಸೀಸನ್ 3ಕ್ಕೆ ವಾಹಿನಿಯಿಂದಲೇ ಬುಲಾವ್ ಬಂತು. ಅಚ್ಚರಿಯ ರೀತಿಯಲ್ಲಿ ಅದೇ 3ನೇ ಸೀಸನ್ನ ವಿನ್ನರ್ ಆಗಿಯೂ ರಾಕೇಶ್ ಕಪ್ಪನ್ನು ಎತ್ತಿ ಹಿಡಿದರು. ಇದೀಗ ಯಾವುದೇ ಸುಳಿವು ನೀಡದೆ ಕಣ್ಮರೆಯಾಗಿದ್ದಾರೆ. ರಾಕೇಶ್ ಪೂಜಾರಿ ಅವರ ಸೋಷಿಯಲ್ ಮೀಡಿಯಾ ಗಮನಿಸಿದರೆ ಅವರ ಬಯೋದಲ್ಲಿ 4 ಅಕ್ಷರದ ಸಾಲಿದೆ. ಲೈಫ್ ಈಸ್ ಶಾರ್ಟ್ ಮೀ ಟೂ ಎಂದು ಬರೆದುಕೊಂಡಿದ್ದಾರೆ. ನನ್ನ ಜೀವನವು ಚಿಕ್ಕದು ಎಂದು ಇದರ ಅರ್ಥ. ಹಾಗಾದರೆ ತಮ್ಮ ಸಾವಿನ ಮುನ್ಸೂಚನೆ ಅಥವಾ ತಾವು ಹೆಚ್ಚು ದಿನ ಬದುಕಲ್ಲ ಎಂಬುದು ಅವರಿಗೆ ಮೊದಲೇ ಗೊತ್ತಿತ್ತ? ಅಥವಾ ಇದೆಲ್ಲವೂ ಕಾಕತಾಳೀಯವೋ? ಒಟ್ಟಿನಲ್ಲಿ ರಾಕೇಶ್ ಅವರ ಅಕಾಲಿಕ ನಿಧನಕ್ಕೂ ಅವರ ಇನ್ಸ್ಟಾಗ್ರಾಂನಲ್ಲಿನ ಬಯೋ ಬರಹಕ್ಕೂ ಒಂದಿಷ್ಟು ಸಾಮ್ಯತೆ ಕಂಡುಬರುತ್ತಿದೆ.